ಯೆಹೋವನೇ, ನನ್ನ ಜೀವಕ್ಕೆ ಹೊಂಚು ಹಾಕುವ ವೈರಿಗಳು ಒಟ್ಟಾಗಿ ಆಲೋಚಿಸುತ್ತಾರೆ. ಶನಿವಾರ 21 ಜೂನ್ 2025 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಎಜ್ರನು 6ನೇ ಅಧ್ಯಾಯದ 6ನೇ ವಚನ. ಆಗ ದರಾಯವೇಷನು ಬರೆದು ಕಳಿಸಿದ್ದೇನೆಂದರೆ, ಹೊಳೆ ಆಚೆಯ ಪ್ರದೇಶಗಳ ಅಧಿಪತಿಯಾದ ತತ್ತನೈ, ಶತೋರ್ಬೋಜನೈ, ಹೊಳೆಯಾಚೆಯಲ್ಲಿ ಇರುವ ಜೊತೆಗಾರರಾದ ಅಪರ್ಸತ್ಕಾರ್ಯರು, ಇವರಿಗೆ ನೀವು ಅವರ ಗೊಡವೆಗೆ ಹೋಗಬೇಡಿರಿ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ದೇವರ ಕಾರ್ಯಕ್ಕೆ ಕೈ ಹಾಕಿದಂಥ ಜನರಿಗೆ ಅಡ್ಡಿ ಮಾಡುವಂಥವರನ್ನೇ ದೇವರು ತಕ್ಕ ಸಮಯದಲ್ಲಿ ಅವರನ್ನು ಅದರಿಂದ ದೂರ ಇಟ್ಟು ದೇವ ಜನರ ಗೊಡವೆಗೆ ಹೋಗದಂತೆ ಮಾಡುತ್ತಾನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ, ಅವರ ಗೊಡವೆಗೆ ಹೋಗಬೇಡಿರಿ. ಕರ್ತನಲ್ಲಿ ಪ್ರಿಯರೇ, ಜೆರುಬ್ಬಾಬೆಲ್ ಹಾಗೂ ಯೋಷವ ಇವರುಗಳು ದೇವಾಲಯವನ್ನು ಪುನಃ ಕಟ್ಟುವಂಥ ಸ್ಥಿತಿಯಲ್ಲಿ ಅನೇಕರು ಅವರನ್ನು ವಿರೋಧಿಸಿದರು. ಅವರು ಅರಸನಾದಂಥ ದಾರಾಯೇಷನ ಬಳಿಗೆ ಒಂದು ದೂರು ತಂದು ಒಂದು ಪತ್ರವನ್ನು ಬರೆದು ಈ ಕಾರ್ಯವನ್ನು ನಿಲ್ಲಿಸಬೇಕೆಂಬುದಾಗಿ ಅವರು ಕೇಳಿಕೊಂಡರು. ಆದರೆ ದೇವ ಜನರು ಅರಸನಿಗೆ ಕೇಳಿದ್ದೇನೆಂದರೆ, ನಮಗೆ ದೇವಾಲಯವನ್ನು ಪುನಃ ಕಟ್ಟುವುದಕ್ಕೆ ಕೋರೇಷನ ಮೊದಲು ಆಜ್ಞೆ ಕೊಟ್ಟಿದ್ದಾನೆ, ಅದಕ್ಕೋಸ್ಕರವಾಗಿಯೇ ಕಾರ್ಯ ಮಾಡುತ್ತೇವೆ ಎಂಬುದಾಗಿ ಹೇಳಿದರು. ಅದಕ್ಕೆ ಅರಸನು ಅದನ್ನು ತೆಗೆಸಿ ನೋಡಿದಾಗ ದೇವ ಜನರು ಹೇಳುವಂಥದ್ದು ಸತ್ಯ ಎಂಬುದಾಗಿ ತಿಳಿದು, ಯಾರ್ಯಾರು ಈ ಕಾರ್ಯಕ್ಕೆ ಅಡ್ಡಿ ಮಾಡುತ್ತಿದ್ದಾರೋ ಅಂಥವರನ್ನು ಇನ್ನು ಮುಂದೆ ದೇವ ಜನರು ಮಾಡುವಂತ, ಅಂದರೆ ದೇವಾಲಯ ಪುನಃ ಕಟ್ಟುವಂತ ಕಾರ್ಯಕ್ಕೆ ಅಡ್ಡವಾಗಬಾರದು, ಅವರ ಗೊಡವೆಗೆ ಹೋಗಬಾರದೆಂಬುದಾಗಿ ಆಜ್ಞಾಪಿಸಿದನು. ಕರ್ತನಲ್ಲಿ ಪ್ರಿಯರೇ, ಅನೇಕ ಸಂದರ್ಭದಲ್ಲಿ ನಾವು ದೇವರ ಚಿತ್ತದ ಮೇರೆಗೆ ದೇವರ ಕಾರ್ಯಕ್ಕೆ ಕೈ ಹಾಕಿದಾಗ ಹಲವಾರು ಸವಾಲುಗಳು, ಹಲವಾರು ರೀತಿಯಾದಂಥ ವಿರೋಧ, ವಿವಿಧ ರೀತಿಯಾದಂಥ ಸಮಸ್ಯೆಗಳು ಬರಬಹುದು. ದೇವರೇ ನಮ್ಮೊಂದಿಗಿರುವಾಗ ದೇವರೇ ಈ ಎಲ್ಲ ರೀತಿಯಾದಂಥ ಸವಾಲುಗಳಿಗೆ ಮೊದಲೇ ಯೋಜಿಸಿ ತಕ್ಕ ಸಮಯದಲ್ಲಿ ಯಾರು ಅಡ್ಡವಾಗಿ ನಿಲ್ಲುತ್ತಾರೋ ಅಂಥವರನ್ನೇ ಅರಸನೇ, ಅಂದರೆ ಅಧಿಕಾರದಲ್ಲಿರುವವರೇ, ಅವರು ಯಾವ ಗೊಡವೆಗೂ, ಅಂದರೆ ದೇವರ ಕಾರ್ಯದ ಯಾವ ಕೆಲಸಕ್ಕೂ ಅಡ್ಡಿ ಬರಬಾರದು, ದೇವ ಜನರ ಗೊಡವೆಗೆ ಹೋಗಲೇಬಾರದೆಂಬುದಾಗಿ ಹೇಳುವಂಥದ್ದನ್ನೇ ನೋಡುತ್ತೇವೆ. ದೇವರು ನಮ್ಮೊಂದಿಗಿರುವಾಗ ನಮ್ಮನ್ನು ಯಾರು ಆತನ ಕಾರ್ಯವನ್ನು ಮಾಡುವುದಕ್ಕೆ ನಿಲ್ಲಿಸಲಿಕ್ಕೆ ಸಾಧ್ಯವೇ ಇಲ್ಲ. ಯಥಾರ್ಥವಾಗಿ ದೇವರನ್ನು ನಂಬುತ್ತಾ ದೇವರ ಕಾರ್ಯ ಮಾಡುತ್ತಾ ದೇವರನ್ನು ಮಹಿಮೆಪಡಿಸೋಣ. ಕರ್ತನೇ, ದಯಮಯ ಸ್ವಾಮಿ, ಕೊಟ್ಟಂತ ಈ ಕೃಪೆಗಾಗಿ ನಡೆಸಿದಕ್ಕಾಗಿ ಸ್ತೋತ್ರ. ನಿನ್ನ ಚಿತ್ತದಂತೆ ನಡೆಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.